ನ್ಯಾಷನಲ್ ಹೆರಾಲ್ಡ್ ಚಾರ್ಜ್ ಶೀಟ್ನಲ್ಲಿ ಡಿಕೆಶಿ ಹೆಸರು ವಿಚಾರಕ್ಕೆ ಇನ್ನು ಕರ್ನಾಟಕ ಡಿಸಿಎಂ ತೆಲಂಗಾಣ ಸಿಎಂ ಹೆಸರು ಕೂಡ ಉಲ್ಲೇಖವಾಗಿದೆ. 2.25 ಕೋಟಿ ದೇಣಿಗೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ ಆಗಿದೆ. ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಡಿಕೆ ಬ್ರದರ್ಸ್ ಹೆಸರು ಉಲ್ಲೇಖ ಆಗಿದೆ. ಯಂಗ್ ಇಂಡಿಯನ್ ಸಂಸ್ಥೆಗೆ ಡಿಕೆ ಬ್ರದರ್ಸ್ ದೇಣಿಗೆಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇದನ್ನು ಅವರೇ ಒಪ್ಪಿಕೊಂಡಿದ್ದಾರೆ. ಡಿಕೆಶಿ ನಾವು ಕೂಡ ದೇಣಿಗೆ ಕೊಟ್ಟಿದ್ವಿ, 25 ಲಕ್ಷ ಕೊಟ್ಟಿದ್ವಿ, ನಾನು ಕೊಟ್ಟಿದ್ದೆ, ಸುರೇಶ್ ಕೂಡ ಕೊಟ್ಟಿದ್ದ ಅಂತ ಹೇಳಿ ಹೇಳ್ಕೊಂಡಿರುವಂತದ್ದು. ನ್ಯಾಷನಲ್ ಹೆರಾಲ್ಡ್ ಚಾರ್ಜ್ ಶೀಟ್ ನಲ್ಲಿ ಡಿಕೆಶಿ ಹೆಸರು ಕೂಡ ಉಲ್ಲೇಖ ಆಗಿದೆ. ಅಷ್ಟೇ ಅಲ್ಲ, ತೆಲಂಗಾಣ ಸಿಎಂ ಹೆಸರು ಕೂಡ ಉಲ್ಲೇಖ ಆಗಿದೆ. 2.25 ಕೋಟಿ ದೇಣಿಗೆಯನ್ನ ನೀಡಿದ್ದಂತಹ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ ಆಗಿದೆ. ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಡಿಕೆ ಬ್ರದರ್ಸ್ ಹೆಸರು, ಯಂಗ್ ಇಂಡಿಯನ್ ಸಂಸ್ಥೆಗೆ ಡಿಕೆ ಬ್ರದರ್ಸ್ ದೇಣಿಗೆಯನ್ನ ನೀಡಿದ್ದಾರೆ ಅನ್ನುವಂತಹ ಕಾರಣವಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸ್ ಚಾರ್ಜ್ ಶೀಟ್ ಇದರಲ್ಲಿ ಡಿಕೆ ಬ್ರದರ್ಸ್ ಅವರ ಹೆಸರಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿಕೆಶಿ ಜೊತೆಗೆ ಡಿಕೆ ಸುರೇಶ್ ಅವರ ಹೆಸರು ಕೂಡ ಇದೆ. ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಡಿಕೆ ಬ್ರದರ್ಸ್ ಹೆಸರಿದೆ. ಕರ್ನಾಟಕ ಡಿಸಿಎಂ ತೆಲಂಗಾಣ ಸಿಎಂ ಹೆಸರು ಕೂಡ ಉಲ್ಲೇಖ ಆಗಿದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೆಸರು ಕೂಡ ಉಲ್ಲೇಖವನ್ನ ಮಾಡಿದೆ ಇಡಿ. ಯಂಗ್ ಇಂಡಿಯನ್ ಸಂಸ್ಥೆಗೆ ದೇಣಿಗೆಯನ್ನ ನೀಡಿರ್ತಾರೆ ಡಿಕೆ ಬ್ರದರ್ಸ್ ಯಂಗ್ ಇಂಡಿಯನ್ಗೆ 2.25 ಕೋಟಿ ದೇಣಿಗೆಯನ್ನ ನೀಡಿರ್ತಾರೆ ಅನ್ನುವಂತಹ ಕಾರಣವಾಗಿ ಇಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅಲ್ಲಿ ಇವರ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. 2.25 ಕೋಟಿ ದೇಣಿಗೆಯನ್ನ ನೀಡಿದಂತಹ ಹಿನ್ನೆಲೆಯಲ್ಲಿ ಇವರ ಹೆಸರು ಉಲ್ಲೇಖ ಆಗಿರುವಂತದ್ದು ಚಾರ್ಜ್ ಶೀಟ್ ನಲ್ಲಿ. ಯಂಗ್ ಇಂಡಿಯನ್ ಮಾಲೀಕತ್ವ, ಸೊ ಇದರಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ಶೇರ್ ಇದೆ. ಸೊ ಸೋನಿಯಾ ಗಾಂಧಿ ಅವ್ರದ್ದು 38%, ರಾಹುಲ್ ಗಾಂಧಿ ಅವ್ರದ್ದು 38ರಷ್ಟು ಶೇರು, ಮೋತಿಲಾಲ್ ಹೋರಾ ಅಂದರೆ ಈಗ ಅವರು ಇಲ್ಲ, 2022ರಲ್ಲಿ ಅವರು ನಿಧನ ಹೊಂದಿದ್ದಾರೆ, ಅವ್ರದ್ದು 12%ರಷ್ಟು. ಇನ್ನು ಆಸ್ಕರ್ ಫರ್ನಾಂಡಿಸ್ ಅವರು ಕೂಡ 2020ರಲ್ಲಿ ನಿಧನ ಹೊಂದಿರುವಂಥದ್ದು 12% ಇರುವಂಥದ್ದು. ಹಾಗಿದ್ರೆ ಏನಿದು ನ್ಯಾಷನಲ್ ಹೆರಾಲ್ಡ್ ಅಂದರೆ ಏನಿದು ಹಾಗಿದ್ರೆ ಪತ್ರಿಕೆ ಅಂತ ಹೇಳಿ ಗೊತ್ತಿರುವಂಥದ್ದು. ಸೊ ಯಾಕೆ ಇಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇರುವಂಥದ್ದು? ಈ ಪತ್ರಿಕೆ ಯಾವಾಗ ಆರಂಭ ಆಯಿತು, ಯಾರ್ಯಾರ ಶೇರ್ ಇತ್ತು ಇದರಲ್ಲಿ, ಹಾಗಿದ್ರೆ 1937ರಲ್ಲಿ ಆರಂಭವಾದಂತಹ ಪತ್ರಿಕೆನೇ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಆರಂಭವಾಗುತ್ತೆ 1937ರಲ್ಲಿ. ಅಂದರೆ ಸ್ವತಂತ್ರ ಬರುವಂತಹ ಮುನ್ನ ಹಿಂದೆನೆ ನೋಡಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಅವರು ಆರಂಭ ಮಾಡ್ತಾರೆ. ಸ್ವಾತಂತ್ರ್ಯ ಯೋಧರ ಜೊತೆಯಲ್ಲಿ ಸೇರಿ ಜವಾಹರಲಾಲ್ ನೆಹರು ಆರಂಭ ಮಾಡಿದಂತಹ ಪತ್ರಿಕೆ. ಆ ಸಂದರ್ಭದಲ್ಲಿ ನೋಡಿ, ಪತ್ರಿಕೆಯ ಮುಖೇನವಾಗಿ ಅವ್ರಿಗೊಂದು ಅಸ್ತ್ರ ಬೇಕಾಗಿರುತ್ತೆ. ಯೋಧರಿಗೆ, ಸ್ವತಂತ್ರ ಯೋಧರಿಗೆ ಜನರನ್ನ ಎಚ್ಚರಿಸುವಂತಹ ಒಂದು ಅಸ್ತ್ರ ಬೇಕಾಗಿರುತ್ತೆ. ಆ ಒಂದು ಕಾರಣವಾಗಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಆರಂಭ ಮಾಡ್ತಾರೆ. ಮನೆ ಮನೆಗೂ ತಲುಪಿಸುವಂತಹ ಕಾರ್ಯ ಆಗಬೇಕು. ತಮ್ಮ ವಿಚಾರಗಳು ಏನಿದೆ, ತಮಗಾಗ್ತಾ ಇರುವಂತಹ ಅನ್ಯಾಯಗಳು ಏನಿದೆ, ಅದನ್ನ ಜನರಿಗೆ ತಲುಪಿಸುವಂತಹ ಕಾರ್ಯಕ್ಕೆ ಅವರು ಪತ್ರಿಕೆ ಅನ್ನೋದನ್ನ ಕೂಡ ಬಳಕೆ ಮಾಡಿಕೊಳ್ತಾರೆ. ಸೊ ಪತ್ರಿಕೆಯ ಮುಖೇನವಾಗಿ ಜನರನ್ನ ಎಚ್ಚರಿಸಬೇಕು, ಸಂಘಟನೆ ಮಾಡಬೇಕು, ಮತ್ತಷ್ಟು ಪ್ರಬಲರಾಗಬೇಕು ಅನ್ನುವಂತಹ ಅಥವಾ ಬೆಂಬಲವನ್ನ ಪಡೆದುಕೊಳ್ಬೇಕು ಅನ್ನುವಂತಹ ಕಾರಣವಾಗಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಶುರು ಮಾಡ್ತಾರೆ. ಇದರಲ್ಲಿ ಸ್ವಾತಂತ್ರ್ಯ ಯೋಧರ ಜೊತೆಯಲ್ಲಿ ಸೇರಿಕೊಂಡು ನೆಹರು ಅವರು ಆರಂಭ ಮಾಡಿದಂತಹ ಪತ್ರಿಕೆನೇ ಇದು. ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಕಂಪನಿಯಿಂದ ಪತ್ರಿಕೆ ಪ್ರಕಟಣೆಯಾಗ್ತಾ ಇರುತ್ತೆ. 5,000 ಸ್ವಾತಂತ್ರ್ಯ ಹೋರಾಟಗಾರರಿಂದ ಎಜಿಎಲ್ನಲ್ಲಿ ಹೂಡಿಕೆ ಕೂಡ ಆಗಿರುತ್ತೆ. 2008ರಲ್ಲಿ ನಷ್ಟದಿಂದ ಪತ್ರಿಕೆ ಮುದ್ರಣ ನಿಲ್ಲಿಸಿದಾಗ 90 ಕೋಟಿ ನಷ್ಟ ಆಗುತ್ತೆ. ಎಜಿಎಲ್ನಲ್ಲಿ ಕಂಪನಿಯ ಮಾಲೀಕತ್ವ ಯಾವುದೇ ವ್ಯಕ್ತಿಗೆ ಸೇರಿದ್ದಾಗಿರುವುದಿಲ್ಲ. 2010ರಲ್ಲಿ 1057 ಷೇರುದಾರರು ಎಜಿಎಲ್ನಲ್ಲಿ ಪಾಲುದಾರರಾಗಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಇದು ಶುರುವಾಗಿದ್ದು ಯಾವಾಗ ಪತ್ರಿಕೆ ಅಂದ್ರೆ ಸ್ವಾತಂತ್ರ್ಯ ಪೂರ್ವದ ಹಿಂದೆನೆ ಅದು ಶುರುವಾಗುತ್ತೆ. ನೆಹರು ಅವರನ್ನ ಕೂಡ ಒಳಗೊಂಡಂತೆ ಸ್ವಾತಂತ್ರ್ಯ ಯೋಧರು ಆರಂಭ ಮಾಡಿದಂತಹ ಪತ್ರಿಕೆಯೇ ಇದಾಗಿರುತ್ತೆ. ಜೊತೆಗೆ ಎಜಿಎಲ್ ನಲ್ಲಿ ಹೂಡಿಕೆ ಮಾಡಲಾಗುತ್ತೆ. 2008ರಲ್ಲಿ ನಷ್ಟದಿಂದ ಪತ್ರಿಕೆ ಮುದ್ರಣವನ್ನ ನಿಲ್ಲಿಸಲಾಗುತ್ತೆ. 90 ಕೋಟಿ ನಷ್ಟದಲ್ಲಿ ಇರುತ್ತೆ. ಈಗ ಪತ್ರಿಕೆ ಆರಂಭ ಮಾಡ್ತಾರೆ, ನಷ್ಟ ಇದೆ ಅಂತ ಹೇಳಿ ಅದನ್ನ ಕ್ಲೋಸ್ ಮಾಡ್ತಾರೆ. ಆದ್ರೆ ನೋಡಿ, 90 ಕೋಟಿ ನಷ್ಟದಲ್ಲಿ ಇರುತ್ತೆ ಅದು ಕ್ಲೋಸ್ ಮಾಡುವಂತಹ ಸಂದರ್ಭದಲ್ಲಿ. 2008ರಲ್ಲಿ ಎಜಿಎಲ್ ನಲ್ಲಿ ಕಂಪನಿಯ ಮಾಲೀಕತ್ವ, ಆದ್ರೆ ಯಾವುದೇ ವ್ಯಕ್ತಿಗೆ ಇಂಥದ್ದು ಇವರೇ
ಅಂತ ಹೇಳಿ ಮಾಲೀಕತ್ವ ಇರೋದಿಲ್ಲ, ಯಾರಿಗೂ ಕೂಡ ಸೇರಿದ್ದಾಗಿರುವುದಿಲ್ಲ. ಆದ್ರೆ 2010ರಲ್ಲಿ 1057 ಷೇರುದಾರರು ಎಜಿಎಲ್ನಲ್ಲಿ ಪಾಲುದಾರರಾಗಿರ್ತಾರೆ. ಹಾಗಿದ್ರೆ ಏನಕ್ಕೆ ಹಗರಣ ಅಂತ ಹೇಳಿ ಇದನ್ನ ಕರೀಲಾಯಿತು? ಸೊ ಏನಾಯ್ತು ಪ್ರಕರಣ? ಹಾಗಾದ್ರೆ ಯಾರಿಗೆ ಏನ್ ಲಾಸ್ ಆಯ್ತು ಇದರಿಂದಾಗಿ? ಸೊ ಈಗ ಮುಚ್ಚಿದ್ರಿಂದಾಗಿ ಯಾರಿಗೆ ಏನ್ ತೊಂದರೆ ಆಯ್ತು ಅಂತ ಹೇಳಿ ಕೂಡ ಗಮನಿಸೋದಾದ್ರೆ 2010ರಲ್ಲಿ 50 ಲಕ್ಷ ಬಂಡವಾಳದೊಂದಿಗೆ ಯಂಗ್ ಇಂಡಿಯನ್ ಲಿಮಿಟೆಡ್ ಆರಂಭ ಆಗುತ್ತೆ. ಯಂಗ್ ಇಂಡಿಯನ್ ಕಂಪನಿಯಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ 76% ಶೇರನ್ನ ಹೊಂದಿರ್ತಾರೆ. ಮೋತಿಲಾಲ್ ಹೋರಾ, ಹಸ್ಕರ್ ಫರ್ನಾಂಡಿಸ್ 24% ಶೇರನ್ನ ಹೊಂದಿರ್ತಾರೆ. 2011ರಲ್ಲಿ ಕಾಂಗ್ರೆಸ್ನಿಂದ ಎಜಿಎಲ್ ಕಂಪನಿಗೆ ಬಡ್ಡಿ ಇಲ್ಲದೆ 90 ಕೋಟಿ ರೂಪಾಯಿ ಸಾಲವನ್ನ ನೀಡಲಾಗಿರುತ್ತೆ. ನಷ್ಟದಲ್ಲಿದ್ದಂತಹ ಪತ್ರಿಕೆಯನ್ನು ಉಳಿಸಿಕೊಳ್ಳಬೇಕು ಅಂತ ಎಜಿಎಲ್ ಕಂಪನಿಗೆ 90 ಕೋಟಿ ರೂಪಾಯಿ ಸಾಲವನ್ನ ನೀಡಲಾಗಿರುತ್ತೆ. ಸೊ ಕಾಂಗ್ರೆಸ್ ಕೊಟ್ಟಂತಹ ಸಾಲ ವಸೂಲಿ ಹಕ್ಕನ್ನ ಪಡೆದುಕೊಂಡಿರುವುದು ಯಂಗ್ ಇಂಡಿಯನ್. ಕಾಂಗ್ರೆಸ್ಗೆ 50 ಲಕ್ಷ ಕೊಟ್ಟು ಸಾಲ ವಸೂಲಿ ಹಕ್ಕನ್ನ ಯಂಗ್ ಇಂಡಿಯನ್ಗೆ ವಹಿಸಲಾಗಿರುತ್ತೆ. ಸೊ 89.5 ಕೋಟಿ ಸಾಲ ವಸೂಲಿ ಮಾಡುವಂತಹ ಹಕ್ಕನ್ನ ಯಂಗ್ ಇಂಡಿಯನ್ಗೆ ವಹಿಸಲಾಗಿರುತ್ತೆ. ಸಾಲಕ್ಕೆ ಪ್ರತಿಯಾಗಿ ಎಜಿಎಲ್ ಷೇರುಗಳ ಖರೀದಿಯನ್ನ ಯಂಗ್ ಇಂಡಿಯನ್ ಪಡೆದುಕೊಂಡಿರುತ್ತೆ. 2,000 ಕೋಟಿ ಆಸ್ತಿಯ ಕಂಪನಿ 90 ಕೋಟಿ ರೂಪಾಯಿಗೆ ಮಾರಾಟ ಮಾಡಲಾಗಿರುತ್ತೆ. ಪ್ರತಿ ಷೇರಿಗೆ 10 ರೂಪಾಯಿನಂತೆ ಎಜಿಎಲ್ ಕಂಪನಿಯ 9 ಕೋಟಿ ಶೇರನ್ನ ಖರೀದಿ ಮಾಡಲಾಗಿರುತ್ತೆ. ಷೇರುದಾರರಿಗೆ ಮಾಹಿತಿಯನ್ನ ನೀಡದೆ ಕಂಪನಿ ಮಾಲೀಕತ್ವ ವರ್ಗಾವಣೆ ಆರೋಪ ಕೂಡ ಇರುವಂತದ್ದು. 2011ರಲ್ಲಿ ಎಜಿಎಲ್ ಕಂಪನಿಯ ಮಾಲೀಕತ್ವ ಯಂಗ್ ಇಂಡಿಯನ್ಗೆ ವರ್ಗಾವಣೆ ಆಗುತ್ತೆ. ನೋಡಿ, 1937ರಲ್ಲಿ ಮಾಜಿ ಪ್ರಧಾನಿ ದಿವಂಗತ ನೆಹರು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಸೋಸಿಯೇಟೆಡ್ ಅಂದ್ರೆ ಜನರಲ್ ಲಿಮಿಟೆಡ್ ಎಜಿಎಲ್ ಅನ್ನುವಂತಹ ಕಂಪನಿಯನ್ನ ಆರಂಭ ಮಾಡಲಾಗಿರುವಂತದ್ದು. ಇದನ್ನ 38ರಲ್ಲಿ ನೆಹರು ಅವರ ನೇತೃತ್ವದಲ್ಲಿ ಎಜಿಎಲ್ ಕಂಪನಿ ಇಂಗ್ಲಿಷ್ ಭಾಷೆಯ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಕಟ ಕೂಡ ಆರಂಭ ಆಗ್ಲಿಕ್ಕೆ ಅದು ಶುರುವಾಗುತ್ತೆ 38ರಲ್ಲಿ. ಫಸ್ಟ್ ಶುರು ಆಗಿದ್ದು 37ರಲ್ಲಿ ಅದನ್ನ ಆರಂಭ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಅಂದ್ರೆ ಎಜಿಎಲ್ ಅನ್ನುವಂತಹ ಕಂಪನಿಯನ್ನ ಆರಂಭ ಮಾಡ್ತಾರೆ. 38ರಲ್ಲಿ ನೆಹರು ಅವರ ನೇತೃತ್ವದಲ್ಲಿ ಎಜಿಎಲ್ ಕಂಪನಿ ಇಂಗ್ಲಿಷ್ ಭಾಷೆಯ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಕಟಣೆ ಕೂಡ ಆರಂಭ ಆಗುತ್ತೆ. ಬಳಿಕವಾಗಿ ನವಜೀವನ್ ಜೊತೆಗೆ ಹವಾಜ್ ಪತ್ರಿಕೆಗಳನ್ನ ಕೂಡ ಆರಂಭ ಮಾಡಲಾಗುತ್ತೆ. ನೆಹರು ಅವರು ಪ್ರಧಾನಿಯಾಗಿದ್ದಾಗ ಎಜಿಎಲ್ ಕಂಪನಿಗೆ ಸಾಕಷ್ಟು ಪ್ರಮಾಣದಲ್ಲಿ ದೇಣಿಗೆ ಕೂಡ ಬರ್ತಾ ಇರುತ್ತೆ. ಪ್ರಾರಂಭ ಮಾಡಿದಾಗ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಆರಂಭ ಆಗಿದೆ. ಆಗ್ಲೇ ಹೇಳಿದ ಹಾಗೆ ತಮ್ಮ ನಿಲುವುಗಳನ್ನ ಪತ್ರಿಕೆಯ ಮುಖೇನವಾಗಿ ತಿಳಿಸುವಂತದ್ದು. ಬ್ರಿಟಿಷರು ಏನಿದ್ರು ಅವರ ವಿರುದ್ಧವಾಗಿ ನಿಂತುಕೊಳ್ಳಿಕ್ಕೆ ಪತ್ರಿಕೆ ಸಹಾಯ ಆಗತ್ತೆ ಅನ್ನುವಂತಹ ಕಾರಣವಾಗಿ ಸ್ವತಂತ್ರ ಯೋಧರು ಜೊತೆಗೆ ನೆಹರು ಅವರು ಸೇರ್ಕೊಂಡು ಮಾಡಿದಂತಹ ಪತ್ರಿಕೆ ಇದೆ. ಪ್ರಾರಂಭದಲ್ಲಿ ಹೇಗಿರುತ್ತೆ? ಚೆನ್ನಾಗಿ ಹೋಗ್ತಾ ಇರುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ದೇಣಿಗೆ ಕೂಡ ಹರಿದು ಬಂದಿತ್ತು ಇದಕ್ಕೆ. ಹಾಗೆ ನೆಹರು ಅವರು ಕಂಪನಿಗೆ ದೇಶದ ವಿವಿಧ ಭಾಗಗಳಲ್ಲಿ ಜಮೀನನ್ನ ಕೂಡ ಮಂಜೂರು ಮಾಡಿಕೊಂಡಿರ್ತಾರೆ. ಎಜಿಎಲ್ ಕಂಪನಿಯನ್ನ ರಾಹುಲ್ ಗಾಂಧಿ ಖರೀದಿ ಮಾಡಿದ್ದಾರೆ ಸದ್ಯ ಈ ಒಂದು ಕಂಪನಿಯನ್ನ. ಕಂಪನಿಯ ಆರ್ಥಿಕ ಸಂಕಷ್ಟದಲ್ಲಿ ಇದ್ರೂ ಕೂಡ ಸುಮಾರು 5,000 ಕೋಟಿಗಳಷ್ಟು ಆಸ್ತಿಯನ್ನ ಕೂಡ ಈಗಾಗಲೇ ಹೊಂದಿರುವಂತದ್ದು. ಆರ್ಥಿಕ ಸಂಕಷ್ಟ, ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳುವಲ್ಲಿ ವೈಫಲ್ಯ ಜೊತೆಗೆ ಜಾಹೀರಾತು ಆದಾಯದ ಕೊರತೆ ಪರಿಣಾಮ ಏನಾಗುತ್ತೆ? 2007ರ ಏಪ್ರಿಲ್ 1ನೇ ತಾರೀಕು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಕಟಣೆಯನ್ನ ನಿಲ್ಲಿಸಲಾಗುತ್ತೆ 2007ರಲ್ಲಿ. ಯಾವ ಕಾರಣಕ್ಕೋಸ್ಕರ? ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿಲ್ಲ, ಆರ್ಥಿಕ ಸಂಕಷ್ಟ ಜೊತೆಗೆ ಜಾಹೀರಾತು ಆದಾಯದ ಕೊರತೆ. ಜಾಹೀರಾತುಗಳು ಬರಬೇಕಲ್ವಾ? ಜಾಹೀರಾತುಗಳು ಬಂದ್ರೆ ಒಂದ್ ಸ್ವಲ್ಪ ಅದು ಸುದ್ದಿಗಳು ಏನಾಗುತ್ತೆ, ಅವ್ರಿಗೂ ಕೂಡ ಅದರ ಮೇಂಟೆನೆನ್ಸ್ಗೆ ಸಾಧ್ಯ ಆಗ್ತಾ ಇತ್ತು. ಬಟ್ ಅದರ ಕೊರತೆ ಪರಿಣಾಮ ಏನಾಗುತ್ತೆ? 2007ರ ಏಪ್ರಿಲ್ 1ನೇ ತಾರೀಕು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಕಟಣೆಯನ್ನ ಸ್ಟಾಪ್ ಮಾಡಲಾಗುತ್ತೆ. ಹಾಗೆ ನವಜೀವನ್ ಕ್ವಾಮಿ ಆವಾಜ್ ಪತ್ರಿಕೆಗಳನ್ನ ಕೂಡ ಸ್ಟಾಪ್ ಮಾಡಲಾಗುತ್ತೆ. ಇದು ಜೊತೆಗೆ ಅದನ್ನು ಕೂಡ ಶುರು ಮಾಡಲಾಗಿರುತ್ತೆ. ಬಟ್ ನಾವು ಇದನ್ನಷ್ಟೇ ಮಾತನಾಡೋಣ ಅಂತಂದ್ರೆ ಓಕೆ, ಇದಿಷ್ಟೇ ಮಾತಾಡೋಣ. ಸೊ ಅವಾಗ 2007ರಲ್ಲಿ ಅದನ್ನ ಕ್ಲೋಸ್ ಮಾಡಲಾಗತ್ತೆ, ನಿಲ್ಲಿಸಲಾಗತ್ತೆ ಪ್ರಕಟಣೆಯನ್ನು. 2011ರಲ್ಲಿ ಸೋನಿಯಾ ಗಾಂಧಿ ಜೊತೆಗೆ ರಾಹುಲ್ ಗಾಂಧಿ ತಲಾ 38% ಷೇರು ಹೂಡಿಕೆ ಮಾಡಿ ಯಂಗ್ ಇಂಡಿಯಾ ಲಿಮಿಟೆಡ್ ಅಂದ್ರೆ YIL ಎಂಬ ಕಂಪನಿಯನ್ನ ಕೂಡ ಅವರು ಆರಂಭ ಮಾಡ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಹಸ್ಕರ್ ಫರ್ನಾಂಡಿಸ್ ಜೊತೆಗೆ ಮೋತಿಲಾಲ್ ಹೋರಾ ಈ ಒಂದು ಕಂಪನಿಯ ಆಡಳಿತ ಮಂಡಳಿಯನ್ನ ಅವರು ಕೂಡ ಸೇರ್ಕೊಳ್ತಾರೆ. ಇದರಲ್ಲಿ ಹೋರಾ ಜೊತೆಗೆ ಫರ್ನಾಂಡಿಸ್ ತಲಾ 24% ಷೇರುಗಳನ್ನ ಕೂಡ ಹೊಂದಿರ್ತಾರೆ. 24%. ಇನ್ನು ಉಳಿದ ಭಾಗವನ್ನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಒಳಗೊಂಡಿರ್ತಾರೆ. ಹಣಕಾಸು ನಷ್ಟದಲ್ಲಿದ್ದಂತಹ ಎಜಿಎಲ್ ಕಂಪನಿಯನ್ನ ಏನ್ ಮಾಡ್ತಾರೆ, 90.21 ಕೋಟಿ ಮೊತ್ತಕ್ಕೆ YIL ಕಂಪನಿ ಖರೀದಿ ಮಾಡುತ್ತೆ.
ಇದರಲ್ಲಿ 50 ಲಕ್ಷ ಮೊತ್ತವನ್ನ ಕಾಂಗ್ರೆಸ್ ತನ್ನ ಖಜಾನೆಯಿಂದಲೇ ವರ್ಗಾವಣೆಯನ್ನ ಕೂಡ ಮಾಡುತ್ತೆ. ಎಜಿಎಲ್ ಒಡೆತನದಲ್ಲಿ ಇದ್ದಂತಹ ಹೆರಾಲ್ಡ್ ಹೌಸ್ ನವೀಕರಣಕ್ಕೆ YIL 1 ಕೋಟಿ ನೆರವನ್ನ ಕೂಡ ನೀಡುತ್ತೆ. ಸೊ ಖರೀದಿ ವ್ಯವಹಾರದಲ್ಲಿ ಭಾರಿ ಅಕ್ರಮ ನಡೆದಿರೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಅಂತ ಹೇಳಿ ಈಗಾಗಲೇ ಬಹಳಷ್ಟು ಆರೋಪಗಳು ಕೂಡ ವಿರುದ್ಧವಾಗಿ ಕೇಳಿಬರುತ್ತೆ. ಜೊತೆಗೆ 2012 ಜೂನ್ನಲ್ಲಿ ನ್ಯಾಯಾಲಯದ ಮೆಟ್ಟಿಲೇರ್ತಾರೆ. ಈ ಒಂದು ಪ್ರಕರಣದಲ್ಲಿ ಆರೋಪ ಮಾಡಿದ್ ಯಾರಪ್ಪ ಅಂತಂದ್ರೆ, ಅಥವಾ ನ್ಯಾಯಾಲಯದ ಮೆಟ್ಟಿಲೇರ್ಲಿಕ್ಕೆ ಕಾರಣ ಆಗಿತ್ತು, ಅಥವಾ ಇದರಿಂದ ಮೋಸ ಆಗಿದೆ, ಅನ್ಯಾಯ ಆಗಿದೆ, ಭಾರಿ ಅಕ್ರಮ ಆಗಿದೆ ವ್ಯವಹಾರದಲ್ಲಿ ಅಂತ ಹೇಳಿ ತೋರಿಸಿದ್ದು ಬಿಜೆಪಿ ಮುಖಂಡ ಸುಬ್ರಮಣಿಯನ್ ಸ್ವಾಮಿ. 2012ರಲ್ಲಿ ಇವರು ಜೂನ್ನಲ್ಲಿ ನ್ಯಾಯಾಲಯದ ಮೆಟ್ಟಿಲೇರ್ತಾರೆ. ನಂತರವಾಗಿ ಈ ಒಂದು ಪ್ರಕರಣದಲ್ಲಿ ಇರೋರು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಹೇಳಿ ಕೂಡ ಕೋರ್ಟ್ ಸೂಚನೆಯನ್ನ ಕೊಡುತ್ತೆ. ಸೊ ವಿಚಾರಣೆಯನ್ನ ಕೂಡ ಹೆದರಿಸಬೇಕಾಗತ್ತೆ. ಇನ್ನು ಕಾಂಗ್ರೆಸ್ ನಾಯಕ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕಾಂಗ್ರೆಸ್ ಮುಖಂಡ ಮೋತಿಲಾಲ್ ಹೋರಾ, ಆಸ್ಕರ್ ಫರ್ನಾಂಡಿಸ್, ಪತ್ರಕರ್ತ ಸುಮನ್ ದುಬೆ, ದೂರಸಂಪರ್ಕ ಎಂಜಿನಿಯರ್ ಏನೆಲ್ಲ ಇರ್ತಾರೆ. ಸೊ ಇಂಡಿಯಾ ಲಿಮಿಟೆಡ್ ಕಂಪನಿಯನ್ನ ಪ್ರಮುಖ ಆರೋಪಿಗಳನ್ನಾಗಿ ಇದರಲ್ಲಿ ಮಾಡಲಾಯಿತು. ಇವರಲ್ಲಿ ಮೋತಿಲಾಲ್ ಹೋರಾ, ಆಸ್ಕರ್ ಫರ್ನಾಂಡಿಸ್ ಈಗ ಸದ್ಯಕ್ಕೆ ನಿಧನರಾಗಿರುವಂತದ್ದು. ಆರೋಪಿಗಳ ಲಿಸ್ಟ್ ನಲ್ಲಿ ಇರುವಂತದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಜೊತೆಗೆ ಕಾಂಗ್ರೆಸ್ ಮುಖಂಡ ಮೋತಿಲಾಲ್ ಹೋರಾ, ಆಸ್ಕರ್ ಫರ್ನಾಂಡಿಸ್, ಪತ್ರಕರ್ತ ಸುಮನ್ ದುಬೆ, ದೂರಸಂಪರ್ಕ ಎಂಜಿನಿಯರ್ ಸ್ಕ್ಯಾಮ್ ಪಿತ್ರೋಡಾ, ಜೊತೆಗೆ ಯಂಗ್ ಇಂಡಿಯಾ ಲಿಮಿಟೆಡ್ ಕಂಪನಿಯನ್ನ ಪ್ರಮುಖ ಆರೋಪಿಗಳನ್ನಾಗಿ ಇದರಲ್ಲಿ ಮಾಡಲಾಯಿತು. 2012ರಲ್ಲಿ ಇದರ ವಿರುದ್ಧವಾಗಿ ಭಾರಿ ಅಕ್ರಮ ಎಸಗಲಾಗಿದೆ ಅನ್ನುವಂತಹ ಕಾರಣವಾಗಿ ಇದರ ವಿರುದ್ಧವಾಗಿ ಆರೋಪವನ್ನು ಕೂಡ ಮಾಡಲಾಯಿತು. ಎಜೆಎಲ್ ಕಂಪನಿಯ ಒಟ್ಟು ಆಸ್ತಿ ಹಾಗೂ ಅದರ ಖರೀದಿ ವ್ಯವಹಾರದಲ್ಲಿ ಭಾರಿ ಅಕ್ರಮ ನಡೆದಿರುವುದರ ಜೊತೆಗೆ ಜಾರಿ ನಿರ್ದೇಶನಾಲಯ ತನಿಖೆಯನ್ನ ಕೂಡ ಈಗಾಗಲೇ ನಡೆಸಲಾಗಿರುವಂತದ್ದು. ಈ ಹಿಂದೆ ತಾಂತ್ರಿಕ ಕಾರಣಗಳಿಂದಾಗಿ ತನಿಖೆ ನಿಲ್ಲಿಸೋದಾಗಿ ಹಿಡಿ ಕೂಡ ಹೇಳಿರ್ತಾರೆ. ಆದರೆ ಈ ಒಂದು ತನಿಖೆಯನ್ನು ಮತ್ತೆ ಆರಂಭ ಮಾಡೋದಾಗಿ 2015 ಸೆಪ್ಟೆಂಬರ್ನಲ್ಲಿ ಜಾರಿ ನಿರ್ದೇಶನಾಲಯ ಕೂಡ ಪ್ರಕಟ ಮಾಡಿರುತ್ತೆ. ಸದ್ಯ ಈ ಒಂದು ಪ್ರಕರಣದ ತನಿಖೆ ನಡೀತಾ ಇದೆ. ಕಳೆದ ಏಪ್ರಿಲ್ ತಿಂಗಳಲ್ಲಿಯೂ ಕೂಡ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇಡಿ ವಿಚಾರಣೆಗೆ ಒಳಪಡಿಸಿತ್ತು. ರಾಹುಲ್ ಗಾಂಧಿ ಅವರನ್ನ ವಿಚಾರಣೆಗೆ ಒಳಪಡಿಸಿ ಹೇಳಿಕೆಗಳನ್ನ ಕೂಡ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸೋನಿಯಾ ಗಾಂಧಿ ಅವರನ್ನ ಕೂಡ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ಇನ್ನೂ ಕೂಡ ಅದು 2012ರಿಂದಲೂ ಕೂಡ ನಡ್ಕೊಂಡು ಬಂದಿರುವಂತಹ ಪ್ರಕರಣ. ಅವಾಗ ದಾಖಲಾಗಿರುವಂತದ್ದು ಇದು ನ್ಯಾಷನಲ್ ಹೆರಾಲ್ಡ್ ವಿರುದ್ಧವಾಗಿ. ಸೊ ಅಲ್ಲಿಂದಲೂ ಇಲ್ಲಿಯವರೆಗೂ ಕೂಡ ಈ ಒಂದು ಪ್ರಕರಣ ನಡೆದುಕೊಂಡು ಬಂದಿರುವಂತದ್ದು. ಜೊತೆಗೆ ಈಗಾಗಲೇ ಈ ಒಂದು ಚಾರ್ಜ್ ಶೀಟ್ ಏನ್ ರೆಡಿ ಆಗಿದೆ ಇದರ ವಿರುದ್ಧವಾಗಿ, ಸೊ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ನಮ್ಮ ಕರ್ನಾಟಕದ DCM ಏನಿದ್ದಾರೆ, ಸೊ ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಯಾವ ಕಾರಣಕ್ಕೋಸ್ಕರ, ಅಥವಾ ತೆಲಂಗಾಣದ CM ಹೆಸರು ಕೂಡ ಇದೆ ಅಂದ್ರೆ ಅವರು ಕೂಡ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ, ಅವರು ಕೂಡ ಅಮೌಂಟ್ ಅನ್ನ ಕೊಟ್ಟಿರುವಂತಹ ಕಾರಣವಾಗಿ ಸೊ ಅವರ ಹೆಸರು ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ.